ಜಾನ್ವಿ ಅವರೇ, ಸ್ವಲ್ಪ ರೆಸ್ಟ್ ಮಾಡುತ್ತಾನೆ. ಯಾಕೆ ಎಚ್ಚರ ಮಾಡ್ಕೊಂಡೇ ಇದ್ದೀರಾ? ನಿದ್ದೆ ಬರಲಿಲ್ವಾ? ಜಾನ್ವಿ ಅವರೇ, ನಿಮ್ಮನ್ನು ನೋಡೋಕೆ ಯಾರಾದ್ರೂ ಬಂದಿದ್ರಾ? ನಿಮ್ಮನ್ನ ಕೇಳಿದ್ ನಾನು. ಏನವಾ ಬಾರ್ಲಾ ಇಲ್ಲಿ. ಯವಾ ಏನವ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಖುಷಿಯಾಗಿ ಏನೋ ಮೀಟಿಂಗ್ ಮಾಡ್ತಾರಂಗದೆ. ನಮ್ಮ ಮೀಟಿಂಗ್ ಹಂಗಿರ್ಲಿ, ನೀನ್ ಏನ್ಲಾ ಮಾಡ್ತಾ ಇದೀಯಾ? ನಾನೇನವ ಮಾಡ್ದೆ? ಏನ್ಲಾ ಬಾಕಿ ಉಳಿಸಿದ್ಯಾ ನೀನು? ನೀನ್ ಏನ್ ಮಾಡ್ತಾ ಇದೀಯ ಅನ್ನೋ ಜ್ಞಾನನಾದ್ರೂ ಆಯ್ತಾ ಇಲ್ವಾ ನಿನ್ಗೆ? ಅವಳನ್ನ ಈ ಮನೆ ಸೊಸೆ ಅಂತ ನನ್ನ ಕೈಲಿ ಇನ್ನೂ ಒಪ್ಕೊಳಕ್ಕೆ ಆಯ್ತಾ ಇಲ್ಲ. ಅಂಥದ್ರಲ್ಲಿ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ ಸಾಲದು ಅಂತ ಈಗ ಊರು ಬೇರೆ ಸುತ್ತಕ್ಕೆ ಕಳಿಸ್ತಾ ಇದೆಯಲ್ಲ. ನೀನ್ ಬುದ್ಧಿ ಏನಾರ ತಲೆಯಲ್ಲಿ ಆಯ್ತಾ ಇಲ್ಲ ಅದನ್ನ ಎಲ್ಲಾದ್ರೂ ಬಾಡಿಗೆಗೆ ಬಿಟ್ಬಿಟ್ಟಿದ್ಯಾ ಹೆಂಗೆ? ನೀನೇನವ ನೀನು ಏನೇನೋ ಮಾತಾಡ್ಕೊಂಡು ಸುಮ್ಕಿರವ ಸಾಕು. ಅತ್ತೆ ಹೇಳಿದ್ರಲ್ಲಿ ಏನ್ರಿ ತಪ್ಪು? ಅವ್ರಿಗಂತ ಬುದ್ಧಿ ಇಲ್ಲ ಅಂದ್ರೆ ನೀವಾದ್ರೂ ಅವ್ರಿಗೆ ಬುದ್ಧಿ ಹೇಳ್ಬಾರ್ದಾ? ನೋಡ್ಲಾ, ನೀನ್ ಅವಳಿಗೆ ಸಲಿಗೆ ಕೊಡ್ತಾ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಕಣ್ಲಾ. ಈ ಅಜ್ಜಿ ಮತ್ತೆ ಅತ್ತೆ ಸೇರ್ಕೊಂಡು ಹೇಗಾದ್ರೂ ಮಾಡಿ ಆ ಭಾವನಾನ ಈ ಮನೆಯಿಂದ ಹೊರಗೆ ಹಾಕಿದ್ರೆ ನನ್ನ ದಾರಿ ಸಲೀಸಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಮಾವ ಅವಳ ಪರವಾಗಿ ಮಾತಾಡ್ಕೊಂಡು ಎಲ್ಲ ಹಾಳು ಮಾಡ್ತಿರ್ತಾರೆ. ಅಲ್ಲ ಕಣವ, ಈಗ ಏನಾಗ್ಬಿಟ್ಟಿದೆ ಅಂತ ನೀವು ಇಬ್ರು ಸೇರ್ಕೊಂಡು ಹಿಂಗಾಡ್ತಾ ಇದ್ದೀರಾ? ಹೊಸಿ ನನ್ನ ಮಾತನ್ನು ಕೇಳಿ. ನಾನು ನಿಮ್ಗೆ ಅವತ್ತೇ ಹೇಳಿದ್ನೋ ಇಲ್ವೋ? ಅವಳು ನಮ್ಮನೆ ಸೊಸೆ ಹೆಂಗಾದ್ಲು ಅನ್ನೋದು ಮುಖ್ಯ ಅಲ್ಲ ಕಣವ. ಜನಗಳ ಕಣ್ಗೆ ಅವಳು ನಮ್ಮನೆ ಸೊಸೆ ಆಟೆಯ. ಅವಳು ನಮ್ಮನೆ ಸೊಸೆ ಅಂತ ನಾವು ಒಪ್ಕೊಂಡಿಲ್ಲ ಅಂತ ಏನಾದರೂ ಪೇಪರ್ನವ್ರಿಗೆ ಟಿವಿಯವ್ರಿಗೂ ಗೊತ್ತಾಗ್ಬಿಟ್ರೆ ಬೆಳಗಿಂದ ಸಂಜೆ ಅವ್ರಿಗೂ ಹಾಕೊಂಡು ರುಬ್ಬಾಕ್ಬಿಡ್ತಾರೆ ಆಟೆಯ. ನೋಡವಾ, ನಾವು ಕೆಲವೊಂದು ವಿಷಯನ ಸಾಧಿಸ್ಕೋಬೇಕಾಯ್ತದೆ, ಇನ್ನೊಂದು ಕೆಲವು ವಿಷಯಗಳನ್ನ ಅನುಸರಿಸ್ಕೋಬೇಕಾಯ್ತದೆ ಕಣವ. ಅದಕ್ಕೆ ನಾನು ಇರ್ಲಾರ್ದವರು ಇರುವೆ ಬಿಟ್ಕೊಂಡಂಗೆ ಆಡ್ತಾರೆ ಅಂತ ಅನ್ಸ್ಕೋಬಾರ್ದು ಅಂತ ಸುಮ್ಕೆ ಇವನಿ. ಹೆಂಗೂ ಇವಾಗ ನಾವು ಜನಗಳ ಕಣ್ಗಳು ನಮ್ಮನೆ ಸೊಸೆ ಅಂತ ಹೇಳ್ಕೊಂಡು ನಾಟಕ ಆಡ್ತಾ ಇದ್ದೀವಿ. ಹಂಗೆ ಇದ್ಬಿಡೋದು ಒಳ್ಳೇದಲ್ವೇ? ಇಷ್ಟ ಇಲ್ಲ ಅಂದ್ರೆ ಯಾಕೆ ನಾಟಕ ಆಡಬೇಕು? ಅವಳು ನಮ್ಮನೆ ಸೊಸೆ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ನಿಮ್ಮ ಮಗನಿಗೆ ನೀವು ಹೇಳಬೇಕು. ನೀವೇನಮ್ಮ ನೀನು ನನಗೂ ಟೆನ್ಷನ್ ಕೊಟ್ಕೊಂಡು ನಿಮ್ಗಳ ಜೊತೆ ಮಾತಾಡ್ಕೊಂಡಿರೋದೇ ಆಗೋಗೈತೆ ನನಗೆ. ಹೋಗಮ್ಮಿ ಒಳಗೋಗಿ ಏನಾದ್ರು ಕೆಮ್ಮೆ ಇದೆ ನೋಡೋಗಮ್ಮಿ. ಬೆಳಿಗ್ಗೆ ಆದರೆ ಇದೇ ಆಗೋಯ್ತು ನನ್ನ ಕತೆ. ಹೇಳಿ ಜಯಂತ್ ಅವರೇ, ಇವಾಗ ಅವ್ರು ಹೇಗಿದ್ದಾರೆ? ಸಮಾಧಾನವಾಗಿದ್ದಾರಾ? ಇಲ್ಲ ಡಾಕ್ಟರ್, ಇನ್ನೂ ಶಾಕ್ನಲ್ಲೇ ಇದ್ದಾರೆ. ಅದಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಾಟ್? ಅವ್ರ ಸಿಚುವೇಶನ್ ಹೇಗಿದೆ ಅಂತ ಗೊತ್ತಿದ್ರೂ ಅವ್ರನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಅವರೆಷ್ಟು ವೀಕ್ ಇದ್ದಾರೆ ಅಂತ ನಿಮಗೆ ಗೊತ್ತು. ಅವ್ರಿಗೆ ಇವಾಗ ತಾನೇ ಪ್ರಜ್ಞೆ ಬಂದಿದೆ. ಅವರಿರೋ ಸಿಚುವೇಶನ್ಗೆ ಇನ್ನೂ 2-3 ದಿನ ಡಿಸ್ಚಾರ್ಜ್ ಮಾಡೋದಕ್ಕಾಗಲ್ಲ. ಅದು ನನಗೆ ಅರ್ಥ ಆಗ್ತಿದೆ ಡಾಕ್ಟರ್. ಆದರೆ ಜಾನ್ವಿಯವರು ಇಲ್ಲಿ ಹೆಚ್ಚಿನ ದಿನ ಇದ್ದಷ್ಟು ಮಗುವಿನ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋದು ಬೆಟರ್ ಏನು ಅಂತ ನನಗೆ ಅನ್ನಿಸ್ತಾ ಇದೆ. ನೀವೇನೇ ಹೇಳಿದ್ರು ನಾನು ಅವ್ರನ್ನ ಡಿಸ್ಚಾರ್ಜ್ ಮಾಡೋದಿಲ್ಲ ಜಯಂತ್. ನನಗೆ ಅವ್ರ ಆರೋಗ್ಯನೇ ಮುಖ್ಯ. ಡಾಕ್ಟ್ರೇ, ನೀವು ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವು ಹೇಳಿದ್ರೆ ಇಂಥ ಊರಿಂದ ಅವ್ರ ತಾಯಿನ ಕರೆಸ್ಬಿಟ್ಟಿದ್ದೀನಿ. ಅವ್ರ ಹಾರ್ಟ್ ಪೇಷಂಟ್ ಬೇರೆ. ಈಗ ಈ ಮಗು ಹೋಗಿದೆ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ಏನು ಏರ್ಪೇರಾಗುತ್ತೋ ನನಗೆ ಗೊತ್ತಿಲ್ಲ.
ಆಮೇಲೆ ನಾನು ಅವರು ನೋಡ್ಕೊಳ್ಳ ಇವರು ನೋಡ್ಕೊಳ್ಳ, ನೀವೇ ಹೇಳಿ. ನೋಡಿ, ಅವರಾಗಲೇ ಆಸ್ಪತ್ರೆಗೆ ಬರ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ನಾನು ಜಾನ್ವಿರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಹೇಗೂ ಬಂದಿದ್ದೀನಿ. ಈಗೇನಾದರೂ ಇವ್ರನ್ನ ಕರ್ಕೊಂಡು ಹೋಗದೇ ಇದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಡಾಕ್ಟರ್, ಪ್ಲೀಸ್ ಡಿಸ್ಚಾರ್ಜ್ ಮಾಡ್ಕೊಟ್ಬಿಡಿ. ಹಾಗಂತ ಎಷ್ಟು ದಿನ ಅಂತ ವಿಷಯ ಮುಚ್ಚಿಡೋಕ್ಕಾಗತ್ತೆ ಜಯಂತ್? ಒಂದಲ್ಲ ಒಂದಿನ ಅವ್ರಿಗೆ ಬೇರೆಯವರಿಂದ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವೇ ಹೇಳೋದು ಒಳ್ಳೇದಲ್ವಾ? ಐ ಅಗ್ರಿ, ಖಂಡಿತ ಹೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ನನ್ನ ಚಿನ್ನು ಮರಿ ಜಾನ್ವಿಯವ್ರು ಹುಷಾರಾಗಬೇಕು, ಅದು ಮುಖ್ಯ. ಪ್ಲೀಸ್ ಡಾಕ್ಟ್ರೆ, ಅವ್ರ ಕುಟುಂಬದವರೆಲ್ಲ ಇದ್ದಾರೆ, ಅವ್ರ ಜೊತೆಗಿದ್ರೆ ಇವ್ರಿಗೂ ಸಮಾಧಾನ ಆಗುತ್ತೆ. ಬೇಗ ದಯವಿಟ್ಟು ಡಿಸ್ಚಾರ್ಜ್ ಮಾಡಿಕೊಡಿ. ನೀವಿಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಬಟ್ ಇದರಿಂದ ಅವ್ರಿಗೇನೇ ಪ್ರಾಬ್ಲಮ್ ಅಂದರೂ ನಾನು ಹೊಣೆ ಅಲ್ಲ. ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ನೀವು ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟ್ರೆ. ನಾನು ಯಾರ್ಯಾರನ್ನ ಇಷ್ಟಪಟ್ಟೆ ಎಲ್ಲರೂ ನನ್ನಿಂದ ದೂರ ಆಗ್ತಾನೆ ಬಂದ್ರು. ನನಗಿದ್ದಿದ್ದು ಒಂದೇ ಒಂದು ಬೆಸ್ಟ್ ಫ್ರೆಂಡ್, ನೀನು ನನ್ನಿಂದ ದೂರ ಆದೆ. ಜೀವನಕ್ಕೆ ಬಳ್ಳಿ ಆಗಿತ್ತಿದ್ದೆ, ನನಗೆ ಮುಳ್ಳಾಗಿ ಕಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ. ನನಗೀಗ ಹೇಳ್ಕೊಳಕ್ಕೆ ಯಾವ ಆಸೆನೂ ಇಲ್ಲ, ಕೇಳಕ್ಕೂ ಒಂದು ಮನ್ಸಿಲ್ಲ, ಕಣ್ಣೀರು ವರ್ಷ ಕೈಗಳೇ ಇಲ್ಲ ಕಣೋ. ಏನು ಹಾಗೆ ನೋಡ್ತಿದ್ಯಾ? ನನಗೆ ಯಾಕೋ ಡೌಟ್ ಕಣೋ. ಆ ಡಾಕ್ಟರ್ನ ಮೀಟ್ ಮಾಡಿ ಬಂದಾಗಿಂದ ನಿನ್ನ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಯಾಕೋ ವಿಚಿತ್ರವಾಗಿ ಆಡ್ತಿದ್ಯಾ, ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ. ಯಾರು ನೋಡಿದೆ? ಜಾನ್ವಿ ಏನಾದರೂ ಬಂದಿದ್ದಾಳ? ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾಗಿ ಬೇಜಾರಾಗ್ತಿದ್ಯಾ? ಏಯ್ ತಲಾಟೆ, ಏನೇನೋ ಮಾತಾಡ್ಬೇಡ. 2 ಕೊಡ್ತೀನಿ ನೋಡು. 2 ಅಲ್ಲ 4 ಕೊಡು, ಯಾಕಂದ್ರೆ ಮುಂದೆ ನಿನ್ ಕೈ ಹಿಡಿ ಹುಡುಗಿ ನಾನಲ್ವಾ, ನಿಂಗೆಲ್ಲ ಹಾಕಿದೆ ನೋಡು. ಸರಿ ಇರಲ್ಲ ಹೇಳ್ತಿದ್ದೀನಿ. ವಿಶ್ವ, ಏನ್ ನೀವಿಬ್ರು ಆಸ್ಪತ್ರೆಯಲ್ಲೂ ಕಿತ್ತಾಡ್ಬೇಕಾ? ಅವನವ್ರ ಮುಂದೆ ಅದು ಸುಮ್ಮನೆ ಇರ್ಬೋದಲ್ವಾ? ಲಲಿತಾ, ಕಿತ್ತಾಡ್ಲಿ ಬಿಡು. ಮದುವೆ ಆಗಿ ಸಂಸಾರ ಶುರು ಮಾಡಿದ್ಮೇಲೆ ಸರಿ ಹೋಗ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಮಾವ. ವಿಶ್ವ, ಡಾಕ್ಟ್ರು ಬಂದಿದ್ರು, ಅಪ್ಪನ ಚೆಕ್ ಮಾಡಿ ಏನಂತ ಹೇಳಿದ್ರು? ಪಾಪ ಬಂದಿದ್ರು, ಚೆಕ್ ಮಾಡಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಡಿಸ್ಚಾರ್ಜ್ ಮಾಡ್ಕೋಬೋದಂತೆ, ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಸರಿನಪ್ಪ. ಹಾಗಾದ್ರೆ ಅದೇನ್ ಫಾರ್ಮಾಲಿಟೀಸ್ ಇದೆಯೋ ಅದನ್ನೆಲ್ಲ ಬೇಗ ಮುಗಿಸ್ಕೊಂಬಂದ್ಬಿಡು. ಕತ್ಲಾಗಕ್ಕೆ ಮುಂಚೆ ಮಾವನವ್ರು ಕರ್ಕೊಂಡು ಮನೆಗೆ ಸೇರ್ಕೊಂಡ್ಬಿಡೋಣ. ಅಯ್ಯೋ ಅತ್ತೆ, ನಿಮ್ಗೊಂದು ವಿಷಯ ಹೇಳೋದೇ ಮಾಡ್ತದೆ. ಜಯಂತ್ ಅವ್ರು ಇದೇ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಜಯಂತ್ ಅವರ? ಅವ್ರಿಗೇನಾಗಿದೆ? ಅವ್ರಿಗೇನು ಆಗಿಲ್ಲ ಮಾವ, ಅವ್ರ ಹೆಂಡತಿಗೆ ಹುಷಾರಿಲ್ವಂತೆ, ಅದಕ್ಕೆ ಅಡ್ಮಿಟ್ ಮಾಡಿದ್ದಾರೆ. ಹೌದಾ? ಹಾ. ನೀನ್ ನೋಡ್ದ? ಯಾವ ವಾರ್ಡಲ್ಲಿದ್ದಾರೆ? ಇಲ್ಲ ಅತ್ತೆ, ನಾವು ನೋಡ್ತೀವಿ ಅಂತ ಹೇಳಿದ್ವಿ ಅತ್ತೆ, ಆದರೆ ಜಯಂತ್ ಅವರು ಅವ್ರು ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ನೋಡ್ಲಿಕ್ಕಾಗಲಿಲ್ಲ. ಹೌದಾ? ಅವ್ರು ಇದೇ ಆಸ್ಪತ್ರೆ ಇದ್ದಾರೆ ಅಂದಮೇಲೆ ನಾವು ನೋಡದೇ ಇದ್ರೆ ತಪ್ಪಾಗುತ್ತೆ. ಹೇಗಿದ್ರು ಅಪ್ಪ ಮಲಗಿದ್ದಾರೆ, ಹೋಗಿ ನೋಡ್ಕೊಂಡು ಬಂದ್ಬೇಡ. ಬನ್ನಿ ಬನ್ನಿ. ಅಪ್ಪ, ಅವ್ರು ರೆಸ್ಟ್ ಮಾಡ್ತಿರಂತ ಹೇಳಿದಾರಲ್ಲ, ಸುಮ್ಮನೆ ನಾ ಹೋದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ದಾಗತ್ತೆ. ಹೌದು ರೀ, ವಿಶ್ವ ಹೇಳೋದು ನಿಜನೇ. ಅಯ್ಯೋ ಅತ್ತೆ, ನೀವು ಇವನ್ ಥರನೇ ಮಾತಾಡ್ತಿದ್ದೀರಲ್ಲ. ಮಾವ ಹೇಳ್ತಿರೋದು ಕರೆಕ್ಟಾಗಿದೆ. ನಾವಿಲ್ಲೇ ಇದ್ದು ಅವ್ರನ್ನ ಒಂದ್ಸಲ ನೋಡ್ಲಿಕ್ಕೆ ಹೋಗಲಿಲ್ಲ ಅಂದರೆ ತುಂಬ ತಪ್ಪಾಗುತ್ತೆ ಅತ್ತೆ. ಒಂದ್ಸಲ ಹೋಗಿ ನೋಡ್ಕೊಂಬರೋಣ. ಬಾರೋ ವಿಶ್ವ. ನಾನು ಇವ್ರದ್ದು ಯಾವಾಗಲೇ ಇದ್ದಿದ್ದೆ. ಅದೆಲ್ಲಿದ್ದಾರೆ ತೋರಿಸ್ಬಮ್ಮ, ನೋಡ್ಕೊಂಬರೋಣ. ಸರಿ ಬನ್ನಿ ಮಾವ. ಬನ್ನಿ. ಏನು ನೋಡ್ತಾ ಇದ್ದೀರಾ? ಕಡಿಯಮ್ಮ.
ಲಲಿತಾ ಬಾ. ಬೇಬಿ ಬಂದ್ಯಾ? ಬಾ. ಕುಡಿಯೋಕೆ ಏನಾದ್ರು ತಂದು ಕೊಡ್ಲಾ? ಹಾಂ ಬೇಬಿ, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಏನಾಯ್ತು? ಇಷ್ಟು ಬೇಗ ಬಂದ್ಬಿಟ್ಟೆ? ಆಲ್ ಗುಡ್? ಯಾಕೆ ಬರಬಾರ್ದಾ? ಅರೆ ನಿನಗೂ ನಾನಂದ್ರೆ ತಾತ್ಸಾರ ಅಲ್ವಾ? ಏನು ಮಾತಾಡ್ತಿದ್ಯಾ ಬೇಬಿ? ಅಲ್ಲ, ನಿನ್ನ ಬಗ್ಗೆ ನನಗೆ ಯಾಕೆ ತಾತ್ಸಾರ ಇರುತ್ತೆ ಹೇಳು? ಅದೆಲ್ಲ ಬಿಟ್ಟು ಹಾಕು. ಹಾಂ ಹರಿ, ನಾವು ಬಿಸ್ನೆಸ್ಸಲ್ಲೇ ಕಾನ್ಸಂಟ್ರೇಟ್ ಮಾಡೋಣ, ಆದಷ್ಟು ಬೇಗ ಪ್ರಾಫಿಟ್ ಮಾಡೋಣ, ಸಕ್ಸಸ್ಫುಲ್ ಕೂಡ ಆಗಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. ನಮ್ಮ ದಾರಿ ನಾವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾರ ಹಂಗಲ್ಲೂ ಬದುಕೋ ಅವಶ್ಯಕತೆನೇ ಇರಲ್ಲ. ಬೇಬಿ, ಅದೇನಾಯ್ತು ಅಂತ ಸರಿಯಾಗಿ ಹೇಳಬಾರ್ದಾ? ಹರಿ, ಏನು ಗೊತ್ತಾ, ನಾನು ಇಷ್ಟು ದಿನ ಅಪ್ಪ ಅಮ್ಮನ ಮನೆಗೆ ಹೋದರೆ ಎಲ್ಲರೂ ಎಷ್ಟು ಖುಷಿ ಪಡೋರು. ನಾನು ಬರೋ ದಾರಿಗೆ ಕಾಯ್ತಾ ಇದ್ರು. ಒಬ್ಬಳೆ ಮಗಳು ಅಂತ ಮುದ್ದಿಂದ ಬೆಳೆಸಿದ್ದಾರೆ. ಎಲ್ಲ ಮಾತಿಗೂ ನನಗೆ ಪ್ರಿಫರೆನ್ಸ್ ಕೊಡ್ತಾಯಿದ್ರು, ಪ್ರಿಯಾರಿಟಿ ಕೂಡ ಇರ್ತಿತ್ತು. ಆದರೆ ಈಗ ಅದೆಲ್ಲ ನಿಮ್ಮ ಅಕ್ಕನಿಗೆ ಸಿಗ್ತಾ ಇದೆ. ಅವಳನ್ನ ನಮ್ಮ ಮನೆಯವರು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಮೆರೆಸ್ಲಿ, ಅದೆಷ್ಟು ದಿನ ಮೆರೆಸ್ತಾರೋ ನಾನು ನೋಡೇ ಬಿಡ್ತೀನಿ. ಅವಳಿಗೆ ಆ ಮನೇಲಿರೋ ಫೆಸಿಲಿಟೀಸಲ್ಲಿ ನನಗೆ 1% ಇಲ್ಲ ಗೊತ್ತಾ? ಎಷ್ಟು ಹೊಟ್ಟೆ ಉರಿಯುತ್ತೆ. ಬೇಬಿ ಹಾಗೇನಿಲ್ಲ ಬೇಬಿ. ನೋಡು, ಆ ಮನೆ ಯಾವತ್ತೂ ನಿಂದೇನೆ, ನಿನಗೆ ಪ್ರಯಾರಿಟಿ ಇದ್ದೇ ಇರುತ್ತಲ್ಲಿ. ಹಾಂ, ಓಕೆನಾ? ಅದೆಲ್ಲ ಹಳೆ ಕತೆ ಹರಿ. ಈಗ ನಾನು ಲೆಕ್ಕಕ್ಕೆ ಇಲ್ಲ. ಈಗ ಏನಿದ್ರು ನಿಮ್ಮ ಅಕ್ಕನೇ ಅಲ್ಲಿ ಇಂಪಾರ್ಟೆಂಟು. ಅವಳು ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇದ್ದಾರೆ. ಆ ಮನೆ ನೋಡಿದ್ರೆ ಹಾಗೆ, ಈ ಮನೆ ನೋಡಿದ್ರೆ ಹೀಗೆ. ನನಗಂತೂ ನಮ್ಮ ಬಿಸ್ನೆಸ್ ಯಾವಾಗ ಸಕ್ಸಸ್ ಆಗುತ್ತೋ, ಒಳ್ಳೆ ಪ್ರಾಫಿಟ್ ನೋಡ್ತೀವೋ ಅಂತ ಅನಿಸ್ಬಿಟ್ಟಿದೆ. ಆಗ ನಾವು ಎಲ್ಲರಿಂದ ದೂರ ಹೊಟ್ಟೋಗ್ಬಿಡ್ಬೋದು. ಅರೆ ಬೇಬಿ, ಅಮ್ಮ ನಿನ್ನನ್ನು ಚೆನ್ನಾಗೇ ನೋಡ್ಕೋತಿದ್ದಾರಲ್ಲ ಬೇಬಿ. ಹಾಗೆ ನೋಡೋಕೆ ಹೋದರೆ ನೀನು ಈ ಮನೇಲೆ ರಾಣಿ ಥರ ಇರೋದು. ಆದರೂ ಯಾವಾಗಲೂ ಹೊರಗಡೆ ಹೋಗ್ಬಿಡೋಣ, ಬೇರೆ ಮನೆ ಮಾಡ್ಬಿಡೋಣ, ದುಡ್ಡು ಮಾಡ್ಬಿಡೋಣ, ಅದು ಇದು ಅಂತಿರ್ತೀಯ. ಏನು ಹೇಳೋದು? ಹರಿ, ರಾಣಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಅದು ಕಾರ್ಯರೂಪಕ್ಕೂ ತರಬೇಕು. ಆಗ ನಿನ್ನ ಮಾತನ್ನ ನಾನು ಒಪ್ಕೋತೀನಿ. ನಾನು ಅಷ್ಟು ದೊಡ್ಡ ಮನೆಯಿಂದ ಇಲ್ಲಿ ಬಂದು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಗೊತ್ತಾ? ಅನುಭವಿಸ್ತಿರೋ ನನಗೆ ಗೊತ್ತು. ನಿನ್ಗೆ ಹೇಳೇನು ಪ್ರಯೋಜನ ಹೇಳು? ಬೇಬಿ ಇಟ್ಸ್ ಆಲ್ ಅಬೌಟ್ ಟೈಮ್. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡೋಣ, ಕೂಲಾಗಿರು, ಓಕೆನಾ? ಅಶೇಷು, ಇವಾಗ ಇವಳ ಹತ್ರ ಇನ್ನೇನಾದರೂ ಮಾತಾಡೋಕ್ಕೆ ಹೋದರೆ ನನಗೆ ಕಷ್ಟ. ಸುಮ್ಮನೆ ಸೈಲೆಂಟಾಗಿ ಇದ್ಬಿಡೋದೇ ವಾಸಿ. ತನು, ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳಿದೆ, ಯಾರೂ ಕಾಣಿಸ್ತಾ ಇಲ್ವಲ್ಲಮ್ಮ? ಇಲ್ಲ ಮಾವ, ನಾವಾಗಲೇ ಬಂದಾಗ ಅವ್ರು ಇದೇ ವಾರ್ಡಲ್ಲಿ ಇದ್ರು. ಈಗ ನೋಡಿದ್ರೆ ಇಲ್ಲ, ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಸಿಸ್ಟರ್, ಒಂದು ನಿಮಿಷ ಬನ್ನಿ. ಇಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ? ಡಿಸ್ಚಾರ್ಜ್ ಮಾಡ್ಕೊಂಡು ಆವಾಗಲೇ ಮನೆಗೆ ಹೋದ್ರು. ಮನೆಗೆ ಹೋಗ್ತೀರಾ? ಅಲ್ಲ, ಇಷ್ಟು ಅರ್ಜೆಂಟಾಗಿ ಯಾಕೆ ಹೋದ್ರು? ನಾವು ಹೋಗಿ ಕೇಳಿದಾಗ ಇನ್ನೂ ಎಚ್ಚರಿಕೆ ಆಗಿಲ್ಲ, ಎಚ್ಚರಿಕೆ ಆದ ಕೂಡಲೇ ತಿಳಿಸ್ತೀನಿ ಅಂತ ಬೇರೆ ಹೇಳಿದ್ರು. ಇವ್ರು ನೋಡಿದ್ರೆ ಹೋಗ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡಮ್ಮ, ಅವ್ರಿಗೇನು ಕೆಲಸ ಇತ್ತೋ ಏನೋ, ಹೋಗಿದ್ದಾರೆ. ಇಲ್ಲ ಅತ್ತೆ, ಅವ್ರು ಎಚ್ಚರಿಕೆ ಆಗಿದ ತಕ್ಷಣ ನಮಗೆ ತಿಳಿಸ್ತಾರೆ ಅಂತ ಹೇಳಿದ್ರು. ಅಷ್ಟು ಅರ್ಜೆಂಟಾಗಿ ಯಾಕೆ ಹೋದ್ರು ಏನೋ ಗೊತ್ತಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ನೋಡಿ ಮಾತಾಡಿಸ್ಬೇಕಾಗಿತ್ತು. ಅವ್ರನ್ನ ನೋಡಿ ಮಾತಾಡ್ಸೋಕ್ಕಾಗಿಲ್ಲ ಅಂತ ತುಂಬ ಬೇಸರ ಆಗ್ತಾ ಇದೆ. ಏನೋ ಮಾವ, ಅವ್ರ ಹೆಂಡ್ತಿನೆಲ್ಲ ಮೀಟ್ ಮಾಡಬೇಕು ಅಂದಾಗ ಹೀಗಾಗೋಗುತ್ತೆ. ತನು, ನೀನೇನು ಬೇಜಾರು ಮಾಡ್ಕೊಳ್ಬೇಡಮ್ಮ. ಡಾಕ್ಟ್ರ್ ಹೇಗಿದ್ರು ಅಪ್ಪನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಆನ್ ದ ವೇ ಹೋಗ್ತಾ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ. ಅಪ್ಪ, ಇವಾಗ ಯಾಕೆ? ಇನ್ನೊಂದಿನ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದರೆ ಆಯ್ತಲ್ವಾ? ಇವನೊಬ್ಬ ಯಾವಾಗಲೂ ಹೀಗೆ, ಆಮೇಲೆ ಮಾಡೋಣ ಆಮೇಲೆ ನೋಡೋಣ ಅಂತಾರೆ. ನೋಡು, ಜಯಂತ್ ಅವರು ಎಂಥ ಒಳ್ಳೆ ಮನುಷ್ಯ, ಎಂಥ ಸಂಸ್ಕಾರ ಇರುವಂಥ ಮನುಷ್ಯ.
ನಾವು ಅವ್ರ ಸುಖದಲ್ಲಿದ್ದಾಗ ಮಾತ್ರ ಅವ್ರ ಜೊತೆಯಾಗಿರಬಾರ್ದು, ಅವ್ರ ಕಷ್ಟ ದುಃಖದಲ್ಲೂ ಜೊತೆಯಾಗಿರ್ಬೇಕಣ. ಏನು ಮಾತಾಡೋದು ಬೇಡ, ಹೋಗಿ ನೋಡ್ಕೊಂಡು ಹೋಗೋಣ. ಏನಂತೀವ? ಸರಿ ಮಾವ. ನಾನು ಹೇಳೋದನ್ನ ಮುಗೀತು, ಹೋಗೋಣ. ನೀನೇನಂತಿಲ್ಲ ಅಂತ? ಸರಿ ಹೋಗೋಣ. ಮಾಮ ಅಪ್ಪನ್ನ ಡಿಸ್ಚಾರ್ಜ್ ಮಾಡಿಸೋದ್ರ ಬಗ್ಗೆ ನೋಡೋಣ. ಬರ್ತಾರೆ ಇರಪ್ಪ, ನೀನು ಬರೋ ಹೊತ್ತಾಯ್ತು ಬಿಡು, ತುಂಬ ಹೊತ್ತಾಯ್ತಲ್ಲ. ವೆಂಕಿ ಅವ್ರು ಬೇಡ ಅಂತ ಹೇಳಿದ್ಮೇಲೂ ನಾನು ಬರ್ತೀನಿ ಅಂದರೆ ಏನು ಚೆನ್ನಾಗಿರ್ತದೆ? ಸುಮ್ಮನೆ ಇರು, ಬರ್ತಾರೆ. ಹೌದು ವೆಂಕಿ, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಜಾನು ನೋಡಬೇಕು ಅಂತ ನಿನಗೆಷ್ಟು ಗಾತ್ರ ಇದೆಯೋ ನಮಗೂ ಅಷ್ಟೇ ಇದೆ. ಸ್ವಲ್ಪ ಸಮಾಧಾನವಾಗಿರು. ಜಾನು, ನಮಸ್ಕಾರ ಗೀತಾ. ಜಾನು, ಡಾಕ್ಟ್ರ್ ಏನು ಹೇಳಿದ್ರಮ್ಮ? ನಿನ್ನ ನೋಡ್ತಿದ್ರೆ ತುಂಬ ಸುಸ್ತಾಗಿರೋ ಥರ ಇದೆ. ಏನಾಗಲ್ಲ ಅಮ್ಮ, ಜನರಲ್ ಚೆಕಪ್ ಅಷ್ಟೇ, ಏನು ತೊಂದರೆ ಇಲ್ಲ. ಅಲ್ಲ ಮಗಳೇ, ಯಾಕೋ ಮುಖ ಇಷ್ಟು ಡಲ್ಲಾಗಿದೆ? ನಗುನೇ ಇಲ್ಲ, ಏನಾಯ್ತು? ಅದು ಮಾವ, ಡಾಕ್ಟ್ರು ಜಾನ್ವಿಯವ್ರು ವೀಕ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಮಾತ್ರೆಗಳು ಕೊಟ್ಟಿದ್ದಾರೆ, ಸರಿ ಹೋಗ್ತಾರೆ. ಅದು ನೀವೆಲ್ಲರೂ ಬಂದಿದ್ದೀರಲ್ಲ, ಖಂಡಿತ ಬೇಗ ಸರಿ ಹೋಗ್ತಾರೆ. ಜಾನು ಅವರೇ, ಮಗು ಬೆಳವಣಿಗೆ ಹೆಂಗೈತೆ? ಸ್ಕ್ಯಾನಿಂಗ್ ಮಾಡಿಸಿದ್ರಲ್ಲ, ರಿಪೋರ್ಟ್ ಬಂದೈತಾ? ಕೊಡಿ, ಮಗು ಹೆಂಗ್ ಬೆಳಿತೈತೆ ಅಂತ ನೋಡುಮ. ಹೌದು ಜಾನು, ಅದನ್ನು ತೋರಿಸು. ನಿನ್ನ ಮಗು ಹೇಗೆ ಬೆಳವಣಿಗೆ ಆಗಿದೆ ಅಂತ ನಾವೆಲ್ಲರೂ ನೋಡ್ತೀವಿ. ಅದು ಅತ್ತೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇನ್ನೂ ಕೊಟ್ಟಿಲ್ಲ, ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿಕ್ಕಿದ ತಕ್ಷಣ ನಾನು ತಗೊಂಬಂದು ತೋರಿಸ್ತೀನಿ. ನೋಡ್ ಜಾನು, ನಿಶಕ್ತಿ ಹೋಗ್ಬೇಕು ಅಂದ್ರೆ ದಿನಕ್ಕೆ 2 ಸಲ ಹಾಲು ಕುಡಿಬೇಕು. ಹಾಲು ಕುಡಿಯೋದ್ರಿಂದ ಮೂಳೆಗೆ ಬಲ ಬರುತ್ತೆ. ಹೌದು ಮಗಳೇ, ಹಾಗಂತ ನೀನು ತುಂಬ ಕೆಲಸ ಮಾಡಬಾರ್ದು ಕಣೋ ಇಂಥ ಟೈಮ್ನಲ್ಲಿ. ಮಾಡಿ ಮೆಟ್ಲು ಹತ್ತೋದು ಇಳಿಯೋದು, ನಂಗೆ ಗೊತ್ತು ಅಮ್ಮ ಇದ್ದಾರೆ, ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಆದ್ರೂ ಹುಷಾರಾಗಿ ಮಾಡಬೇಕು. ತುಂಬ ಶ್ರಮ ಹಾಕಿ ಕೆಲಸ ಮಾಡಿದ್ರೆ ಹಿಂಗೆ ಸುಸ್ತಾಗುತ್ತೆ, ವೀಕ್ ಆಗ್ತೀಯ. ಸರಿಪಾ. ಜಾನು, ಮಗು ಬೆಳವಣಿಗೆ ಚೆನ್ನಾಗಿದೆ ತಾನೆ? ಅದಕ್ಕೆ ಯಾವ ತೊಂದರೆನೂ ಇಲ್ಲ ಅಲ್ವಾ?
ಅವ್ರು ಬಂದಾಗಿಂದ ನಿಲ್ಲಿಸ್ಕೊಂಡೇ ವಿಚಾರಿಸ್ತಾ ಇದೀಯಾ? ಬರ್ತಾ ನಮ್ಮ ಜಾನುಗೆ ಆ ಸಿಹಿ ಇಷ್ಟ, ಈ ತಿಂಡಿ ಇಷ್ಟ ಅಂತ ತಂದು ಏನು ಕೊಡಲ್ವಾ? ಹಿಂಗೆ ನಿಲ್ಲಿಸ್ಕೊಂಡು ಮಾತಾಡ್ತಿರ್ತೀಯಾ? ಜಾನು ನೋಡಿದ ಖುಷಿಯಲ್ಲಿ ಎಲ್ಲ ಮರೆತುಬಿಟ್ಟೆ. 1 ನಿಮಿಷ ತರ್ತೀನಿ ರೀ. ಬಂದೆ. ಚೆಲ್ವಿ ಬಾಮ್ಮ. ಕೂತ್ಕೊ ಮಗ್ಲೆ, ಕೂತ್ಕೊ. ಹಾಂ